ನಗರದಲ್ಲಿ ಸಂಚಾರ ನಿಯಂತ್ರಣ ಮಾಡಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಬದಲು ವಾಹನ ಸವಾರರನ್ನ ರಸ್ತೆಯಲ್ಲಿ ನಿಲ್ಲಿಸಿಕೊಂಡು ಅವರ ಮೇಲೆ ದರ್ಪದ ಮಾತುಗಳನ್ನಾಡಿ ದಂಡ ವಿಧಿಸುವ ಕಾರ್ಯದಲ್ಲಿ ಸಂಚಾರಿ ಪೊಲೀಸರು ವರ್ತಿಸುತ್ತಿದ್ದಾರೆ. ಪಿಎಸ್ಐ ವಿದ್ಯಾಶ್ರೀ ಯಾರಿಗೂ ಮರ್ಯಾದೆ ಕೊಡದೆ ಬೇಕೆಂದೇ ಕಾಲ್ಕೆರೆದು ಜಗಳ ಮಾಡುವರಂತೆ ಭಯ ಹುಟ್ಟಿಸುವ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ಎಂಜೆ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಪಿಎಸ್ಐ ರಸ್ತೆ ದುರಸ್ತಿ ನಡೆಯುವ ಕಡೆ ವಾಹನಗಳು ಮುಂದಕ್ಕೆ ಸಾಗಿ ಹೋಗಲು ಜಾಗವೇ ಇಲ್ಲದ ಕಡೆ ನಿಂತು ವಾಹನಗಳ ತಪಾಸಣೆ ದಂಡ ವಿಧಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದ ಪಿಎಸ್ಐ ರಸ್ತೆಯಲ್ಲಿ ಬಂದ ವಕೀಲರು, ಮೀಡಿಯಾ ವರದಿಗಾರರು, ದಲಿತ ಸಂಘಟನೆ ಮುಖಂಡರು, ರೈತರು ಯಾರನ್ನೂ ಬಿಡದೆ ವಾಹನ ತಪಾಸಣೆ ಹೆಸರಿನಲ್ಲಿ ದರ್ಪದ ಮಾತುಗಳ ಮೂಲಕ ಭಯಪಡಿಸುತ್ತಿದ್ರು. ಆಕೆಯ ರೌದ್ರಾವತಾರ ನೋಡಲು ಸಾರ್ವಜನಿಕರು ಜಾತ್ರೆ ಮಾದರಿಯಲ್ಲಿ ಸೇರಿದ್ರು. 1.5 ತಿಂಗಳ ಮಗುವನ್ನ ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ಬಿಡದೆ ನಿಲ್ಲಿಸಿದ್ದ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಮಗ ಮತ್ತು ಸೊಸೆ ಕಾರನ್ನ ಅಡ್ಡ ಹಾಕಿ ರಂಪಾಟ ಮಾಡಿದ್ರಿಂದ ಕೆರಳಿದ ಬಾಲಕುಂಟಹಳ್ಳಿ ಗಂಗಾಧರ್ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಡಿವೈಎಸ್ಪಿ ಪ್ರಕಾಶ್ ರನ್ನ ಸ್ಥಳಕ್ಕೆ ಕರೆಸಿ ಪಿಎಸ್ಐ ವರ್ತನೆಯನ್ನ ಖಂಡಿಸಿದರು. ಈಗ ನೋಡೋಣ, ಬೆಳಿಗ್ಗೆ 1.5 ತಿಂಗಳು ಮಗುನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋದ ತಕ್ಷಣ ಅಮ್ಮ ಇಲ್ಲಿ ಅಡ್ಡ ಹಾಕಿದ್ದಾಳೆ. ಅವ್ರು ಹೇಳ್ತಾ ಇದ್ದಾರೆ ನನ್ನ ಮಗ ಏನಂತ, ಆ ಮಗು ಇದೆ ಹಾಸ್ಪಿಟಲ್ ತೋರಿಸ್ಬೇಕಂತ ಹೇಳ್ತಾ ಇದ್ದಾರೆ. ನನ್ನ ಮಗ ಪಕ್ಕಕ್ಕೆ ಬಿಟ್ಟಿದ್ದಾಗ ಅಂತ ಹೇಳ್ಬಿಟ್ಟು ನನ್ನ ಮಗನ ಅಂತ ಬೈತಾರೆ. ಸಿಂಗ್ಲಾರಾಗಿ ಮಾತಾಡ್ತಾರೆ, ಅವನ್ನ ಸಿಂಗ್ಲಾರಾಗಿ ಮಾತಾಡ್ಬಿಟ್ಟು ಪೇಪರ್ ಕಿತ್ತಾಕ್ತಾರೆ. ಮಗು ಒಳಗಿದ್ರು ಡೋರ್ ತೆಗೆದು ಮಗು ತೋರಿಸಿದ್ರೆ ಅಮ್ಮ ಬಿಡ್ತಾ ಇಲ್ಲ. ಅಮ್ಮಗೇನು ಮಾನವೀಯತೆ ಇಲ್ವಾ? ಅಮ್ಮ ಹ್ಯುಮ್ಯಾನಿಟಿ ಅಲ್ವಾ? ಅಮ್ಮ ಹೆಣ್ಣು ಮಗ ಅಲ್ವಾ? ಅದು ಚಿಕ್ಕ ಮಗು, ಅದು 1.5 ತಿಂಗಳ ಮಗು. ಆ ಮಗುಗೆ ಆ ಕೆಲಸ ಕೊಟ್ಟಿದ್ದಾಳೆ. ಬೆಳಿಗ್ಗೆ ಆ ಮಗುಗೆ ಹೆಚ್ಚು ಕಣ್ಣು ಯಾರು ನಾವು ಎಷ್ಟು ಕಷ್ಟಪಟ್ಟು ಇದು ಮಾಡಿರ್ತೀವಿ. ಆ ಮಗು ಹಾಸ್ಪಿಟ್ಲಿಗೆ ಹೋಗೋದು ಹೇಳ್ತಾ ಇದ್ದಾರೆ ಅವರೆಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಮಗು ಇದೆ ಮೇಡಮ್ ಅಂತ ಡೋರ್ ತೆಗೆದು ತೋರಿಸಿದ್ದಾರೆ. ಆದ್ರೆ ಅಮ್ಮ ಕೇಳ್ತಾ ಇಲ್ಲ. ಅಮ್ಮ ಏನು ಸುಪ್ರೀಮು ಇದ? ಅಮ್ಮ ಎಷ್ಟು ಬೇಕಿನ ಜಾಸ್ತಿ ಮಾತಾಡ್ತಾಳೆ. ಅಮ್ಮ ನನ್ನ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಾಳೆ. ನನ್ನ ಮೇಲೆ ಕೇಸ್ ಹಾಕೋಗು ಅಂತ ಹೇಳ್ತಾಳೆ ಅಮ್ಮ. ಹಂಗಾದ್ರೆ ಪೊಲೀಸೇ ಎದ್ದು ಹೋಗ್ಲ, ಅದೇನೋ ಇದು ಮಾಡ್ದಂಗಿದೆ ಈಗ ನಮ್ಮ ಪರಿಸ್ಥಿತಿ. ಇನ್ನತ್ರ ನಾವು ಯಾರ ಹತ್ರ ಹೋಗ್ಬೇಕು? ಪೊಲೀಸ್ ಅವರೇ ನೀವೇನೋ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಇನ್ಯಾವ ಪೊಲೀಸ್ ಹತ್ರ ನಾವು ಹೋಗ್ಬೇಕು? ನ್ಯಾಯ ಆಫೀಸರ್ ಹತ್ರ ಹೋಗ್ಬೇಕು. ನೀನು ಕಾಮನ್ ಸೆನ್ಸ್ ಇಲ್ವಾ? ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್, ನೀನು ಹುದ್ದೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದೆಯಾ? ಆಯ್ತಲ್ವಾ? ಮಗು ಇದೆ, ಅದು ಆಮೇಲೆ ಬೇಕಾದ್ರೆ ನೋಡೋಣ. ಆಯ್ತಪ್ಪ ಪಕ್ಕಕ್ಕೆ ಹಾಕಿಲ್ಲ, ಮಗು ನೆತ್ಕೊಂಡು ಹೋಗಂತ ಹೇಳ್ಬೇಕಲ್ಲ. ಮಗು ಕಾರಲ್ಲೇ ಇದೆ, ಬಿಡ್ತಾ ಇಲ್ಲ. ನೀನು ಆಚೆಗೆ ಮಗುನಾದ್ರೂ ಬಿಡ್ಬೇಕಲ್ಲ. ವಕೀಲ ರವಿಚಂದ್ರ ಎನ್ನುವರು ತನ್ನ ಕಾರಲ್ಲಿ ಹೋಗುವಾಗ ತಡೆದು ನಿಲ್ಲಿಸಿ ದಂಡ ಹಾಕ್ತೇನೆ ಎಂದು ರೇಗಾಡುತ್ತಿದ್ದ ಪಿಎಸ್ಐಗೆ ನನ್ನ ಬಳಿ ಆರ್ಸಿ ಕಾರ್ಡ್ ಇದೆ, ಏನ್ ಬೇಕೋ ಡೀಟೇಲ್ಸ್ ತಗೊಳ್ಳಿ, ನನಗೆ ತುರ್ತಾಗಿ ಕೋರ್ಟ್ಗೆ ಹೋಗಬೇಕೆಂದು ಕೇಳಿಕೊಳ್ಳುತ್ತಿದ್ರು. ಬಿಡದೆ ರಂಪಾಟ ನಡೆಸಿದ ವಿಡಿಯೋ ನೋಡಿ. ನನಗೆ ಫಿಟ್ನೆಸ್ ಎಲ್ಲ ಇದರಲ್ಲೇ ಇದೆ. ಹಾಕೊಳ್ಳಿ ಕೇಸ, ಫೋಟೋ ಕೊಟ್ಟು ತಗೊಳ್ತೀನಿ, ನಾನು ತೋರ್ಸ ತಗೊಳ್ತೀನಿ. ಹೌದಮ್ಮ, ಈಗಮ್ಮ ನೋಡಕನ್ನ ಬರುತ್ತಾ? ಆರ್ಸಿ ಕಾರ್ಡ್ ಅಮ್ಮ ಇದು, ಆರ್ಸಿ ಕಾರ್ಡ್ ಅಮ್ಮ ಇದು, ವಿತ್ ಫಿಟ್ನೆಸ್ ಹಾಕಪ್ಪ. ಕೇಸ್ ಹಾಕ್ರೆ ಹಾಕ ನನ್ನ ಮೇಲೆ ಕೇಸ್ ಹಾಕ್ಬೇಕಂತ ಕಾಯ್ತಾ ಇರೋದು. ಕೇಸ್ ಹಾಕಪ್ಪ, ಹಾಕ ಕೇಸ್ ಹಾಕ. ಕೇಸ್ ಹಾಕೊಂಡು ಮೌರ್ಯ ರಸ್ತೆಯಲ್ಲಿ ಇಷ್ಟೆಲ್ಲ ರಾದ್ಧಾಂತ ಮಾಡಿದ ಪಿಎಸ್ಐ ವಿರುದ್ಧ ಸಾರ್ವಜನಿಕರು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಬಂದು ಡಿವೈಎಸ್ಪಿ ಪ್ರಕಾಶ್ಗೆ ಆಕೆಯ ಮೇಲೆ ಸಾರ್ವಜನಿಕರು ದೂರುಗಳ ಸುರಿಮಳೆಯೇ ಸುರಿಸಿದ್ರು. ಸಾರ್ವಜನಿಕರಿಂದ ಕೇಳಿಸಿಕೊಂಡ ಡಿವೈಎಸ್ಪಿ ಪ್ರಕಾಶ್ ಎಲ್ಲರನ್ನೂ ಸಮಾಧಾನ ಪಡಿಸಿ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇನೆ, ಮತ್ತೊಮ್ಮೆ ಹೀಗೆ ರಿಪೀಟ್ ಆಗದಂತೆ ನೋಡ್ಕೊಳ್ತೇನೆ ಎಂದ ಮೇಲೆ ಎಲ್ಲರೂ ಅವರ ಪಾಡಿಗೆ ಅವರು ಹೋಗಿದ್ದಾರೆ. ಇನ್ನು ಇದೇ ಪಿಎಸ್ಐ ಸುಮಾರು 2 ತಿಂಗಳ ಹಿಂದೆ ಎಂಜೆ ರಸ್ತೆಯಲ್ಲಿ ಆಸ್ಪತ್ರೆಗೆ ಬಂದ ಗ್ರಾಮೀಣ ಕುಟುಂಬದ ಕಾರೊಂದಕ್ಕೆ ಲಾಕ್ ಮಾಡಿ ಸುಮಾರು 3-4 ಗಂಟೆಗಳ ಕಾಲ ಕಾಯಿಸಿ ತೊಂದರೆ ನೀಡಿದರ ಬಗ್ಗೆ ಎಸ್ಪಿ ಕುಶಾಲ್ ಚೋಕ್ಸೆ ಗಮನಕ್ಕೆ ತಂದು ಆಗ ಬಿಡಿಸಿಕೊಂಡು ಹೋದ ಬಗ್ಗೆಯೂ ಸುದ್ದಿಯಾಗಿತ್ತು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.